ಸಮಸ್ತ ಕ್ರೈಸ್ತ ಸಮುದಾಯದ ವತಿಯಿಂದ ಹಾಗೂ ಸರ್ವ ಜನಾಂಗದ ವತಿಯಿಂದ ಕೈಲಾದಷ್ಟು ಸೇವಾ ಚಾರಿಟಬಲ್ ಟ್ರಸ್ಟ್ ಮತ್ತು ಸಂತ ರಾಯಪ್ಪ ಮತ್ತು ಚಿನ್ನಪ್ಪ ಸೇವಾ ಸಮಿತಿ ವತಿಯಿಂದ ಶ್ರೀ ಬೀಜರ್ ಜಮೀರ್ ಅಹಮದ್ ಖಾನ್ ರವರ ಒಂದು ಜನ್ಮದಿನದ ಪ್ರಯುಕ್ತ ಆಯೋಜಿಸಿದ ಉಚಿತ ಆರೋಗ್ಯ ಶಿಬಿರದಲ್ಲಿ 1,000ಕ್ಕೂ ಹೆಚ್ಚಿನ ಜನರು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡರು. ಆರೋಗ್ಯದ ಸೌಲಭ್ಯಗಳನ್ನು ಪಡೆದುಕೊಂಡು ಉಚಿತವಾಗಿ ಔಷಧಿಗಳನ್ನು ಪಡೆದುಕೊಂಡರು. ಮುಖ್ಯವಾಗಿ ಆರೋಗ್ಯ ಶಿಬಿರದಲ್ಲಿ ಥೈರಾಯ್ಡ್ ಮತ್ತು ಕೊಲೆಸ್ಟ್ರಾಲ್ ಹಾಗೂ ಶುಗರ್ ರೋಗಿಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿದರು. ಜನಪ್ರಿಯ ಶಾಸಕರು, ಸಚಿವರು, ಸರ್ವ ಧರ್ಮಗಳ ಸೇವಕರಾದ ಬೀಜರ್ ಜಮೀರ್ ಅಹಮದ್ ಖಾನ್ ರವರ ಜನ್ಮದಿನದ ಪ್ರಯುಕ್ತ 380 ಜನ ರೋಗಿಗಳಿಗೆ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಡಲಾಯಿತು. 135 ಜನಕ್ಕೆ ಉಚಿತವಾಗಿ ಕನ್ನಡಕ ವಿತರಣೆ ಮಾಡಲಾಯಿತು. 32 ಜನ ರೋಗಿಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆ ಆಯ್ಕೆ ಮಾಡಲಾಯಿತು. 95 ಜನ ರೋಗಿಗಳಿಗೆ ಹೃದಯ ತಪಾಸಣೆ ECG ಮಾಡಲಾಯಿತು. ಯೆಲ್ಲೋ ಬೋರ್ಡ್ ವಾಹನದಾರರಿಗೆ ಉಚಿತವಾಗಿ 2 ಲಕ್ಷ ರೂಪಾಯಿ ಬಾಂಡ್ ಮಾಡಿಕೊಡಲಾಯಿತು. ಒಂದು ಬೃಹತ್ ಉಚಿತ ಆರೋಗ್ಯ ಶಿಬಿರದಲ್ಲಿ 1,217 ಜನ ಪಾಲ್ಗೊಂಡಿದ್ದರು. ಈ ಒಂದು ವಿಶೇಷವಾದ ಬೃಹತ್ ಒಂದು ಆರೋಗ್ಯ ಶಿಬಿರಕ್ಕೆ ಸಹಕಾರ ಮಾಡಿದಂಥ ಬ್ರಹ್ಮಪುತ್ರ ಸಂಘದವರಿಗೆ, ಹರಿಕುಂಟೆ ಕ್ಷೇಮಾಭಿವೃದ್ಧಿ ಸಂಘದವರಿಗೆ, ಸ್ಪರ್ಶ ಆಸ್ಪತ್ರೆ, ಸಾಗರ್ ಆಸ್ಪತ್ರೆ, ಶಂಕರ ಕಣ್ಣಿನ ಆಸ್ಪತ್ರೆ ಹಾಗೂ ಕರ್ನಾಟಕ ಸರ್ವ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಮಾಧ್ಯಮ ಮಿತ್ರ ಬಳಗದವರಿಗೆ ಸರ್ವರಿಗೂ JVR ಸಮಾಜ ಸೇವಕರು, ಕರ್ನಾಟಕ ಕ್ರೈಸ್ತ ನಿಗಮ ಮಂಡಳಿಯ ನಿರ್ದೇಶಕರು ಪ್ರತಿಯೊಬ್ಬರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ಈ ದಿನ ಏನು ಸರ್ ವಿಶೇಷತೆ, ಉದ್ದೇಶ ಏನು ಸರ್? ಏನಿಲ್ಲ, ಆಗಸ್ಟ್ 1ಗೆ ಅವ್ರು ಹುಟ್ಟಿದಬ್ಬ ಇದೆ. ಆ ಹುಟ್ಟಿದಬ್ಬನ ಮುಂಚಿತವಾಗಿ ನಾವು ಒಂದು ಸೇವೆ ಮುಖಾಂತರ ಆಚರಿಸೋಣ ಅಂದ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿದೆ. ಆ ಚರ್ಚೆ ಮುಖಾಂತರ ಈ ಒಂದು ಹುಟ್ಟಿದಬ್ಬದ ಪ್ರಯುಕ್ತ ಈ ಒಂದು ಹೆಲ್ತ್ ಕ್ಯಾಂಪ್ನ ನಾವು ಆರಂಭ ಮಾಡಿದ್ದೀವಿ. ಇದರಲ್ಲಿ ಎಲ್ಲರೂ ಕೈ ಜೋಡಿಸಿದ್ದಾರೆ, ಅವರೆಲ್ಲರಿಗೂ ಒಳ್ಳೆಯದಾಗಿದೆ ಸರ್. ಅದೇ ರೀತಿ ತಮ್ಮನ್ನು ನಿರ್ದೇಶಕರಾಗಿ ಮಾಡಿರೋದು ಕರ್ನಾಟಕ ಕ್ರೈಸ್ತ ಮಂಡಳಿಯ ಅಧ್ಯಕ್ಷರಾಗಿ ಮುಂದಿನ ನಿಮ್ಮ ನಡೆ ಏನು ಸರ್? ಸರ್, ಏನು ಅಂತಂದರೆ 2023-24ರಲ್ಲಿ ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಮಂಡಳಿ ಏನು ನಿರ್ಮಾಣ ಆಯ್ತಲ್ಲ, ಅದರಲ್ಲಿ ನಮ್ಮ ಬೀಜರ್ ಜಮೀರ್ ಅಹಮದ್ ಪಾಲು ಸಿಂಹಪಾಲಾಗಿದೆ. ಅವರಿಗೆ ನಾವೆಲ್ಲ ಕ್ರೈಸ್ತರು, ಸಮಸ್ತ ಕ್ರೈಸ್ತರು ಮೊದಲಿಗೆ ಅವರಿಗೆ ನಾವು ಅಭಿನಂದನೆ ನಾವು ಸಲ್ಲಿಸ್ತೀವಿ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಮ್ಮ ಬುದ್ಧಿಸಮ್ಮು, ನಮ್ಮ ಜೈನರು, ನಮ್ಮ ಕ್ರಿಶ್ಚಿಯನ್ನು, ನಮ್ಮ ಮುಸ್ಲಿಮ್ ಅವರು, ನಮ್ಮ ಪಾರ್ಸಿ ಜನಾಂಗದವ್ರಿಗೆ ಎಲ್ಲರೂ ಆಶೀರ್ವಾದ ನಮ್ಮ MLA ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂತಂದರೆ ದೇವರು ಸ್ವಲ್ಪ ಲೇಟಾಗಿ ಕೊಡ್ತಾನೆ ನಾವು ಕಂಡಂಗೆ. ಅವ್ರ ಸಮಸ್ಯೆ ಬಂದಾಗ ತಕ್ಷಣ ಏನು ಮಾಡ್ತಾರೆ, ಸ್ಪಂದಿಸ್ತಾರೆ. ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಅವತ್ತು ಫ್ಲಾಗ್ ಹಾಸ್ಟಿಂಗ್ ಬಂದರು, ಒಂದು ವಿದ್ಯಾರ್ಥಿಗೆ ಓದೋಕ್ಕೆ ಕಷ್ಟ ಅಂದಾಗ ಅಲ್ಲೇ ಎತ್ಬಿಟ್ಟು 1 ಲಕ್ಷ ದಾನ ಕೊಟ್ಬಿಟ್ಟು ಆ ಥರ ಪುಣ್ಯ. ಯಾಕಂದರೆ ಇರೋರು ಕೊಟ್ಟು ಮಾಡ್ಕೊತಾರೆ, ಫೋನ್ ಇರೋರು ಇನ್ಫ್ಲುಯೆನ್ಸ್ ಇರೋರು ಇನ್ಫ್ಲುಯೆನ್ಸ್ ಮಾಡ್ಕೊತಾರೆ. ಏನೂ ಇಲ್ಲದಿರೋರು ಅಲ್ಲೇ ಇರ್ತಾರಲ್ಲ, ಅವ್ರನ್ನ ಹುಡುಕಿ ಆ ಸಹಾಯ ಮಾಡ್ತಾರೆ ನಮ್ಮ MLA ಅವರು. ಅದರಿಂದ ನಾವು ಸ್ಫೂರ್ತಿಯಾಗಿ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ನನ್ನ ರಾಜಕೀಯ ಜೀವನ 2001ರಿಂದ 2020 ತನಕ ಇದೆ. ಆದರೆ ನನ್ನ ಗುರುತಿಸಿ ನನಗೊಂದು ಸ್ಥಾನಮಾನ ಕೊಟ್ಟಿದ್ದು ಏಕೈಕ ವ್ಯಕ್ತಿ ಅಂದರೆ ಒಬ್ಬ ಪುಣ್ಯಾತ್ಮ ಅಂತಂದರೆ ಬೀಜರ್ ಜಮೀರ್ ಅಹಮದ್ ಖಾನ್ ಅವರು. ಅವರಿಗೆ ನಾನು ಋಣಿಯಾಗಿರ್ತೀನಿ. ಮತ್ತು ಅವರಿಗೆ ಏನು ಅವರ ದಾರಿ ಯಾವ ದಾರಿಯಲ್ಲಿ ಹೇಳ್ತಾರೋ ನನ್ನ ಸ್ವಾಮಿ ನಿಷ್ಠೆ ಅವರಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಧನ್ಯವಾದ. ಕಮಿಟಿ ಮುಖಾಂತರ ಮಾಡ್ಬೋದು. ಈ ಕಮಿಟಿಯಲ್ಲಿ ಒಂದು 5 ಜನ ಡೈರೆಕ್ಟರ್ಸ್, ಒಂದು ಚೇರ್ಮನ್ ಇರ್ತಾರೆ. ಈ 5 ಜನ ಡೈರೆಕ್ಟರಲ್ಲಿ ಥ್ರೂಔಟ್ ಕರ್ನಾಟಕ 31 ಜಿಲ್ಲೆಗೆ 5 ಜನ ಡೈರೆಕ್ಟರ್ ಇರ್ತಾರೆ. ಈ 5 ಜನ ಡೈರೆಕ್ಟರಲ್ಲಿ ನಮ್ಮ ವಾರ್ಡಿಂದ, ನಮ್ಮ ಏರಿಯಾದಿಂದ, ನಮ್ಮ ಪ್ಯಾರಿಸಿಂದ ಜಾವೇರ್ ಅವ್ರನ್ನ ಮಾಡಿರೋದು ನಮಗೆ ಭಾಳ ಖುಷಿಯಾಗಿರ್ತಂಥ ವಿಷಯ. ಅದಕ್ಕೆ ನಾವು ಧನ್ಯವಾದಗಳು ಅರ್ಪಿಸುವ ಸಲುವಾಗಿ ಅವ್ರನ್ನ ಇದು ಮಾಡಿದ ಜಾವೇರ್ ಅವ್ರನ್ನ ಡೈರೆಕ್ಟರ್ ಮಾಡಿರೋದ್ರಿಂದ ಇಲ್ಲಿ ಇರ್ತಕ್ಕಂಥ ನಮ್ಮ ಬಡ ಜನಕ್ಕೆ ಅನುಕೂಲ ಆಗುತ್ತೆ. ಮತ್ತು ಯಾಕಂದರೆ ನಮ್ಮ ಜನಕ್ಕೆ ಸರಿಯಾಗಿ ಗೊತ್ತಿಲ್ಲ ಯಾವುದನ್ನ ಎಲ್ಲಿ ಹೋಗಿ ಯಾವ ರೀತಿ ಮಾಡ್ಕೋಬೇಕಂತ. ಈಗ ಏನೋ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವುದೋ ಒಂದು ಆಪ್ರೇಷನ್ ಇತ್ತು, ಅವ್ರಿಗೆ ದುಡ್ಡಿಲ್ಲ, ಎಲ್ಲಿ ಹೋಗಿ ತಗೋಬೇಕಂತ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಕಮಿಟಿ ಆಗಿರೋದ್ರಿಂದ ಈ ಕಮಿಟಿ ಮುಖಾಂತರ ನಮ್ಮ ಜಾವಿ ಅವ್ರಿಗೆ ಹಿಡಿದ್ರೆ, ಯಾಕಂದರೆ ಅವ್ರು ಲೋಕಲಲ್ಲಿರೋರು, ಅವ್ರಿಗೆ ಹೇಳಿದ ತಕ್ಷಣ ಅವ್ರಿಗೂ ಅದನ್ನು ಆ ಸಬ್ಜೆಕ್ಟ್ನ ಕಮಿಟಿಯಲ್ಲಿಟ್ಟು ಸಬ್ಜೆಕ್ಟ್ನ ಪಾಸ್ ಮಾಡಿ ಅದಕ್ಕೇನು ಅಮೌಂಟನ್ನು ಅದು ಬಿಡುಗಡೆ ಮಾಡೋದು ಅವ್ರು ಮಾಡ್ತಾರೆ. ಅದರಿಂದ ಅವ್ರನ್ನ ಮಾಡಿರೋದು ನಮಗೆಲ್ಲ ಖುಷಿಯಾಗಿದೆ. ಈ ಒಂದು ವಿಷಯದಿಂದ
ಜಮೀರ್ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸಾಹೇಬರು. ಅದಕ್ಕೋಸ್ಕರ ಈ ಒಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇದೆಲ್ಲ ಕಾರ್ಯಕ್ರಮ ನಂಬಿಕೊಂಡು ನಾವು ಅವರು ಸೇರಿ ಇದು ನಮ್ಮ ಇವತ್ತಿನ ಏನಿದೆ ಅದು ವಿಶೇಷವಾಗಿ ನಮ್ಮ ಜಮೀರ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ಅವರು ನಮ್ಮ ಕ್ಷೇತ್ರದ ನಮ್ಮ ಪ್ರೆಸಿಡೆಂಟ್ ಸರ್ ಹೇಳಿದಂಗೆ ಜಯವೇರ್ನ ಈ ನಮ್ಮ ಕ್ಷೇತ್ರದಿಂದ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಿಂದ ಒಂದು ಹುಡುಗನ ಆಯ್ಕೆ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಮೇಲೂ ನಮ್ಮ ಕ್ರಿಶ್ಚಿಯನ್ ಕನ್ನಡ ಡೆವಲಪ್ಮೆಂಟ್ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಏನೇನು ಬೇಕೋ ಅದೆಲ್ಲ ದಯವಿಟ್ಟು ಅವ್ರ ಮುಖಾಂತರ ನಮ್ಮ ಕ್ಷೇತ್ರಕ್ಕೆ ಏನೇನು ತುಂಬ ಬಡ ಜನರ ಕ್ಷೇತ್ರ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಅದರಲ್ಲಿ ಮೊಟ್ಟ ಮೊದಲಾಗಿ ನಮ್ಮ ಕ್ರಿಶ್ಚಿಯನ್ಸ್ ಕಮಿಟಿ ಸಮಿತಿ ಒಂದು ರಚಿಸಿ ಅದರಲ್ಲಿ